ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತು ವಿಠ್ಠಲ್ ರುಕ್ಮಿಣಿ ಪಂಡ್ರಪುರ್ಗೆ ಪಾದಯಾತ್ರೆ ಮಾಡೋದು ವಿಡಿಯೋ. ಅಂದರೆ ನಮ್ಮ ತಂಗಿ ಮತ್ತು ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಯವರೇ ಹೋಗಿದ್ದಾರೆ. ಅಲ್ಲಿಂದ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ನೀವು ಕೂಡ ಇಷ್ಟು ಎಂಜಾಯ್ ಮಾಡಿ ಹೋಗ್ಬೋದಲ್ಲ. ಬರೋ ಮತ್ತೊಂದು ವರ್ಷದಲ್ಲಿ ಕೂಡ ನೀವು ನೋಡ್ಕೊಂಡು ಹೋಗ್ಬೋದಲ್ಲ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದಾರೆ ನೋಡಿ. ಅಂದರೆ ನಮ್ಮ ಸಿಸ್ಟರೇ ಹಾಕಿದ್ದು ವಿಡಿಯೋ ಇದು. ವಿಡಿಯೋ ಕೆಲವೊಬ್ರು ನೋಡಿ ಹೋಗ್ಬೋದಲ್ಲ ಫ್ರೆಂಡ್ಸು, ಎಷ್ಟು ಚೆನ್ನಾಗಿ. ಕೆಲವೊಬ್ಬರು ಅಷ್ಟು ದೂರ ಹಿಂಗೆ ನಡಿಬೇಕು ಹಾಗೆ ಇದೆ ಅಂತ ಅವರಿಗೋಸ್ಕರ ನೋಡಲಿ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ರಿಲೇಟಿವ್ ಅಂದರೆ ನಮ್ಮ ಸಿಸ್ಟರೇ ಹೋಗಿ, ಸಿಸ್ಟರು ಮತ್ತು ಅವ್ರ ಫ್ರೆಂಡು ಮತ್ತು ನಮ್ಮ ಸಣ್ಣ ಮಮ್ಮಿ ಮತ್ತು ಪ್ರತಿಯೊಬ್ಬರು ಒಂದು ಫ್ಯಾಮ್ಲಿಯಲ್ಲಿ ಒಂದು 15 ಜನ ಹೋಗಿದ್ದಾರೆ ನೋಡಿ ಫ್ರೆಂಡ್ಸ್. ಅದು ನೋಡಲಿ. ನಾನು ಹೋಗ್ತಿದ್ದೆ ಅಂದರೆ ಮಕ್ಕಳು ಚಿಕ್ಕಾರಲ್ಲ ಫ್ರೆಂಡ್ಸ್, ಹೋಗೋಕ್ಕಾಗಲ್ಲ. ಅದಕ್ಕಾಗಿ ನಮ್ಮ ಫ್ಯಾಮ್ಲಿದವ್ರು ಹೋಗಿರೋದು ವಿಡಿಯೋ. ಅಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಹೋಗ್ತಾರಲ್ಲ ಅಂದ್ಬಿಟ್ಟು ನೀವು ನೋಡಿದ್ರೆ ಬರೋ ವರ್ಷ ಹೋಗ್ಬೋದಲ್ಲ ಫ್ರೆಂಡ್ಸ್. ಏನಕ್ಕಂದರೆ ತುಂಬ ನೋಡಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಇವರೆಲ್ಲ ನಮ್ಮ ಫ್ಯಾಮ್ಲಿನೇ ನೋಡಿ. ಇವಾಗ ತುಂಬ ಜನರು ಅಷ್ಟು ದೂರ ಹೆಂಗೆ ಹೋಗಬೇಕು ಆಗಲ್ಲ ಅಂತ ಇರ್ತಾರಲ್ಲ, ಅವರಿಗೋಸ್ಕರ ವಿಡಿಯೋ ಇದು ನಾನು ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಹೋಗ್ತಾರೆ ನೋಡಿ ಫ್ರೆಂಡ್ಸ್. ಇಂಥ ಟೈಮ್ ಎಲ್ಲಿ ಸಿಗುತ್ತೆ ಫ್ರೆಂಡ್ಸು ಈ ಥರ ಹೋಗೋದು? ಫ್ರೀ ಅಂದರೆ ಎಲ್ಲಿಗೂ ಆ ಕಡೆ ಈ ಕಡೆ ಬೇಸರಾದವರು ಈ ಥರ ಹೋಗ್ಬೋದು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಸೂಪರಾಗಿ ಎಷ್ಟು ಎಂಜಾಯ್ ಕಳೆಯುತ್ತೆ ಗೊತ್ತಾ ನಿಮಗೆ? ಅದು ಕೇಳಲೇಬೇಡಿ ಫ್ರೆಂಡ್ಸ್. ಚಿಕ್ಕ ಮಕ್ಕಳು ಇದ್ದವರು ಹೋಗ್ಲಿಕ್ಕಾಗಲ್ಲ ಫ್ರೆಂಡ್ಸ್. ಏನಕ್ಕಂದರೆ 15 ದಿವಸದ ಜರ್ನಿ ಇದು. 15 ದಿವಸ ಇವಾಗ 5ನೇ ದಿನದ್ದು ನಡೀತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಒಬ್ಬರು ತುಳಸಿ ಮಾತಾ ಇಟ್ಕೊಂಡಿದ್ದಾರೆ ತಲೆ ಮೇಲೆ, ಒಬ್ಬರು ಟೆಂಗ್ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ಪರಿಚಯ ಇರೋರೇ ನೋಡಿ ಫ್ರೆಂಡ್ಸ್, ನಮ್ಮ ಏರಿಯಾದಲ್ಲಿರೋರೇ ಹೋಗಿರೋದು. ಹಾಗಾಗಿ ನೀವು ಕೂಡ ಎಷ್ಟು ಎಂಜಾಯ್ ಮಾಡಿ ಬರೋ ವರ್ಷ ಹೋಗ್ಬೋದು, ನೋಡಿಕೊಂಡು ಹೋಗ್ಬೋದು ಅಂತ ಅದೇ ಕಾರಣಕ್ಕೋಸ್ಕರ ವಿಡಿಯೋ ಹಾಕಿದ್ದೀನಿ ಹೊರತು ಇನ್ನೇನಿಲ್ಲ. ನಮ್ಮ ರಿಲೇಟಿವ್ ತುಂಬ ಜನ ಇದ್ದಾರೆ ಅದರಲ್ಲಿ. ಅಕ್ಕ ನಡೆಯುತ್ತೆ ಇದು ವಿಡಿಯೋ ಕೂಡ ಹಾಕ್ತೀನಿ ಅಂತ ಹೇಳಿದರೆ ವಿಡಿಯೋ ಕಳಿಸ್ತೀನಿ, ನಾನು ಹಾಕಿದ್ದೀನಿ. ನೋಡಿ ಬರೋ ವರ್ಷ ನೀವು ಕೂಡ ಎಂಜಾಯ್ ಮಾಡ್ತಾ ಹೋಗಿ. ನಮ್ಮ ಚಿಕ್ಕ ಮಕ್ಕಳು ಇದಕ್ಕೆಲ್ಲ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಎಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಫ್ರೀ ಇದ್ದವರು ಹೋಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಆಗುತ್ತೆ. ಕೆಲವರಿಗೆ ಜಾಸ್ತಿ ಟೆನ್ಷನ್ ಇದ್ದವರು ಕೂಡ ಹೋಗಿ ಚೆನ್ನಾಗಿ ದರ್ಶನ ಸಿಗುತ್ತೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೋಡ್ ಮೇಲೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಗುರುಗಳು ನೋಡಿ ಫ್ರೆಂಡ್ಸ್, ಇವ್ರದ್ದು ಸಾಂಗ್ ಕೇಳೋಣ ಬನ್ನಿ ಇವಾಗ. ಅಂದರೆ ಸ್ವಲ್ಪ ಕೂಡೋಣ ರೆಸ್ಟ್ ಮಾಡೋಣ ಅಂತ ಕೂಡ್ತಾರಲ್ಲ ಹೆಣ್ಮಕ್ಳು, ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಕೂತ್ರೂ ಸಾಂಗ್ ಬೇಕಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಸಾಂಗ್ ಎಷ್ಟು ಚೆನ್ನಾಗಿ ಮರಾಠಿ ಸಾಂಗ್ ಹಾಡ್ತಾ ಇದ್ದಾರೆ. सगळ्यांना म्हणल्यावर सगळ्यांना
मग्न शांत झाली बाबा चुकीच्या भरात दारी आली विराई थाप मारली दारात दारी आली विराई मारली दारी आली विराई मारली या गुरु बाबाला हाक दिली हलक्या सुरात मी बिरणात म्हणता बाबा डोळे शरणात बिरणात म्हणता बाबा डोळे शरणात ಹೋದವರಿಗೆ ಭಾರಿ ಸೂಪರಾಗಿ ಎಂಜಾಯ್ ಮಾಡಲಿಕ್ಕೆ ದೇವರ ದರ್ಶನ ಆಗಲಿ ಹಾದಿಯಲ್ಲಿ ಅಥವಾ ರೋಡಲ್ಲಿ ಎಷ್ಟು ಸೂಪರ್ ಎಂಜಾಯ್ ಆಗುತ್ತೆ ಅಂದರೆ ಮನಸ್ಸಲ್ಲಿಂದ ಟೆನ್ಷನ್ ಇಟ್ಟಿರೋದು ಹೋಗುತ್ತೆ ಫ್ರೆಂಡ್ಸ್. ಈ ಥರ ದೇವರಿಗೆ ಹೋದರೆ 15 ದಿವಸ ಜರ್ನಿ ನಡ್ಕೊತಾನೆ ಹೋಗೋದಂದರೆ ಇಂಥ ಟೈಮ್ ಸಿಗೋಲ್ಲ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿದೆ. ಯಾರು ಫ್ರೀ ಇರ್ತೀರ ಬರೋ ವರ್ಷದಲ್ಲಿ ದೇವರ ದರ್ಶನಕ್ಕೆ ಹೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ನೋಡಿ ಇಷ್ಟೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳು ನೋಡಿ ಎಷ್ಟು ಜನ ಹೋಗಿದ್ದಾರೆ. ಇವರೆಲ್ಲರೂ ನಮ್ಮ ಏರಿಯಾದಲ್ಲೇ ಇರೋರು, ನಮ್ಮ ರಿಲೇಟಿವ್ ಕೂಡ ಅದರಲ್ಲಿದ್ದಾರೆ. ನಾನು ತೋರಿಸ್ತೀನಿ. ಚೆನ್ನಾಗಿ ನಗ್ತಾ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಭಜನ್ ಮಾಡೋದು ಇವಾಗ ಚೆಲ್ಲಮು ಮತ್ತು ತಬಲ ಬಾರಿಸ್ತಾರಲ್ಲ ಫ್ರೆಂಡ್ಸ್, ಅದೆಲ್ಲ ಜೊತೆಯಲ್ಲೇ ತೊಗೊಂಡು ಹೋಗಿದ್ದಾರೆ. ಎಲ್ಲಿ ಕುಂತ್ರೂ ಹಾಡು ಹೇಳಬೇಕು, ಎಲ್ಲಿ ಕುಂತ್ರೂ ಭಜನ್ ಮಾಡಬೇಕು ಅಂತ ಆ ರೀತಿ ಕೆಲವೊಬ್ರು ಭಜನ್ ಕೆಲವೊಬ್ಬರು ಚೆಲ್ಲಮ್ ತೊಗೊಂಡಿದ್ದಾರೆ, ಕೆಲವೊಬ್ಬರು ತಬಲ ತೊಗೊಂಡಿದ್ದಾರೆ, ಕೆಲವೊಬ್ಬರು ಏನೇನೋ ಭಜನ್ಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಕೆಲವೊಬ್ಬೊಬ್ಬರು ನೋಡಿ ಎಷ್ಟು ಚೆಂದ ಡ್ಯಾನ್ಸ್ ನೋಡಿ, ಕೈಯಲ್ಲಿ ನೋಡಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ನೋಡಿ. ಚಿಕ್ಕ ಹುಡುಗರು ಕೂಡ ಹೋಗಿದ್ದಾರೆ ಫ್ರೆಂಡ್ಸ್, ನಡ್ಕೊತಾ ನೋಡಿ. ಇಲ್ಲಿ ಕಾಣಿಸ್ತದ ನೋಡಿ. ಫುಲ್ ಎಂಜಾಯ್ ಆಗುತ್ತೆ ಫ್ರೆಂಡ್ಸ್. ಇಂಥ ಟೈಮ್ ಬಿಡಬೇಡಿ, ಬರೋ ವರ್ಷ ನೋಡಿಕೊಂಡು ಹೋಗಿ. ಇಲ್ಲಿಂದ ಜನ ಹೈದರಾಬಾದಿಂದ ನಡ್ಕೊತ ಹೋಗ್ತಾರಂದರೆ ಸುಮ್ಮನೆ ನಾವು ಫ್ರೆಂಡ್ಸ್. 15 ದಿವಸದ ಜರ್ನಿ ಇದು. ಇವತ್ತಿಗೆ 5 ದಿವಸ ಆಯಿತು ಫ್ರೆಂಡ್ಸ್. ಇವ್ರು ಇನ್ನೂ 10 ದಿವಸ ನಡಿಬೇಕು. ಎಂಜಾಯ್ ಅಂತ ಕೇಳಬೇಡಿ ಫ್ರೆಂಡ್ಸ್, ಅಷ್ಟು ಸೂಪರ್ ಎಂಜಾಯ್ ಆಗುತ್ತೆ. ಆ ಟೈಮು ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ ಯಾವುದು ಟೆನ್ಷನ್ ತುಂಬ ಮೈ ತುಂಬ ಟೆನ್ಷನ್ ಇದ್ದವರು ಈ ಥರ ದೇವ್ರಿಗೆ ಹೋದರೆ 100% ಆ ಟೆನ್ಷನ್ ಹೋಗೋ ಥರ ಆಗೇ ಆಗುತ್ತೆ ನೋಡಿ. ಜನ ನೋಡಿ ಫ್ರೆಂಡ್ಸ್, ಪಬ್ಲಿಕ್ ನೋಡಿ ಫ್ರೆಂಡ್ಸ್. ಇಲ್ಲಿ ಹೆಣ್ಣು ಮಕ್ಕಳು ಕೂಡ ಅಷ್ಟೇ ಇದ್ದಾರೆ, ಗಂಡು ಮಕ್ಕಳು ಕೂಡ ಅಷ್ಟೇ ಇದ್ದಾರೆ. ಇಷ್ಟು ಜನ ನಮ್ಮ ಏರಿಯಾದಲ್ಲೇ ಇರೋರೇ ನೋಡಿ ಫ್ರೆಂಡ್ಸ್. ಇಷ್ಟು ಜನ ಏಜ್ ಆದವ್ರು ಹೋಗಿದ್ದಾರೆ, ಚಿಕ್ಕ ಹುಡುಗರು ಹೋಗಿದ್ದಾರೆ, ಹುಡುಗಿಯರು ಹೋಗಿದ್ದಾರೆ. ಎಷ್ಟು ಕೈಲಾಗಲಿಲ್ಲ ಅಂದರೂ ಅಂದರೆ ಏಜ್ ಆದವ್ರು ಹೋಗಿದ್ದಾರೆ. ಇಷ್ಟು ಎಂಜಾಯ್ ಸಿಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಚಿಕ್ಕ ಮಕ್ಕಳಿದ್ದವ್ರಿಗೆ ಹೋಗ್ಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ. ನೋಡಬೇಕು ಬರೋ ವರ್ಷ ಅಥವಾ ಯಾವಾಗ ಟೈಮ್ ಸಿಗ್ತಾವಾಗ ನೋಡಬೇಕಾದ್ರೆ. ಕೆಲವು ಫ್ರೀ ಇದ್ದರೆ ಈ ಥರ ಎಂಜಾಯ್ ಮಾಡೋದು ಬಿಡಬೇಡಿ, ಹೋಗಿ ಫ್ರೆಂಡ್ಸ್. ನಾನು ಹೇಳೋದಷ್ಟೇ. ಬನ್ನಿ ಭಜನೆ ಕೇಳೋಣ ಇವಾಗ ಸ್ವಲ್ಪ.
आवाज येत तरी ಕೇಳಿದ್ರೆ ಕೇಳಬೇಕು, ಕೇಳ್ತಾನೆ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೋಡಿ ಏಜ್ ಆದವ್ರು ಕೂಡ ನೋಡಿ ಅಲ್ಲಿ ತಲೆ ಮೇಲೆ ಕೆಲವೊಬ್ರು ಏನೋ ದೇವ್ರದ್ದು ಇಟ್ಕೊಂಡು ಬರ್ತಾನೆ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲಿ ಕುಂತ್ರು ಚೆಲ್ಲಮ್ಮ ಕೈಯಲ್ಲಿ, ಯಾವ ರೋಡಲ್ಲಿ ಯಾವ ರಸ್ತೆಯಲ್ಲಿ ಕುಂತ್ರು ಕೈಯಲ್ಲಿ ಚೆಲ್ಲಮ್ಮು ತಬಲ ಯಾರ ಹತ್ರನೂ ಎಲ್ಲರ ಹತ್ರ ಇದ್ದಾವೆ ನೋಡಿ ಫ್ರೆಂಡ್ಸ್. ಕೆಲವೊಬ್ರು ಒಂದೊಂದು ಚೆಲ್ಲಮ್ಮ ಇಟ್ಕೊಂಡಿದ್ದಾರೆ, ಏನೇನೋ ದೇವ್ರದ್ದೇ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ದೇವ್ರಿಗೆ ಬಂದಿದ್ದಾರೆ ನೋಡಿ. ನಿಜ ಹೇಳಬೇಕು ಅಂದರೆ ಫುಲ್ ಎಂಜಾಯ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಪ್ಲೇಸಿಗೆ ಹೋದರೆ. ಎಷ್ಟು ಚೆನ್ನಾಗಿ ಭಜನೆ ಎಲ್ಲ ನಡೀತಾ ಇದೆ ನೋಡಿ ಫ್ರೆಂಡ್ಸ್. ಇನ್ನೂ 2-3 ದಿವಸ ಹೀಗೆ ವಿಡಿಯೋ ಬರ್ತಾನೆ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಮತ್ತು ನಾಳೆ ಇನ್ನೊಂದು ಪಂಡ್ರಾಪುರ ಮುಟ್ಟ ತಕ್ಷಣ ಮತ್ತು ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಈ ಥರ ಎಂಜಾಯ್ ಮಾಡಿ ನೋಡಿ. ನೀವು ಕೂಡ ಬರೋ ವರ್ಷ ಹೋಗೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.